ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ಸೂಪರ್ ಟೇಸ್ಟಿ ಪ್ರಾನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಎಲ್ಲರೂ ಮಾಡ್ತಾರೆ, ಬಟ್ ಒಮ್ಮೆ ಈ ಪ್ರಾನ್ ಬಿರಿಯಾನಿನ ಟ್ರೈ ಮಾಡಿ. ಯು ವಿಲ್ ಜಸ್ಟ್ ಲವ್ ಇಟ್. ಲೆಟ್ಸ್ ಸ್ಟಾರ್ಟ್ ಕುಕ್ಕಿಂಗ್. ಸೊ ಪ್ರಾನ್ ಬಿರಿಯಾನಿ ಪ್ರಿಪ್ರೇಷನ್ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ನಾನು ಕ್ಲೀನ್ ಮಾಡ್ಕೊಂಡ ಪ್ರಾನ್ ಆರ್ ಶ್ರಿಂಪ್ನ ತೊಗೊಂಡಿದ್ದೇನೆ. ಸೊ ಬಿಗ್ ಸೈಜ್ ಪ್ರಾನ್ನ ಯೂಸ್ ಮಾಡಿದ್ದೇನೆ ನಾನು. ಬಿಗ್ ಆರ್ ಸ್ಮಾಲ್ ಸೈಜ್ ಆರ್ ಮೀಡಿಯಮ್ ಸೈಜ್ನ ಕೂಡ ಯೂಸ್ ಮಾಡ್ಬೋದು. ಫಸ್ಟಿಗೆ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಸ್ವಲ್ಪ ಉಪ್ಪು ಹಾಕಬೇಕು. ನೆಕ್ಸ್ಟ್ ನಾನು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಮಸಾಲ ಸ್ಪೂನಲ್ಲಿ 2 ಸ್ಪೂನ್ನ ಆ್ಯಡ್ ಮಾಡ್ತಿದ್ದೇನೆ. ಮಸಾಲ ಸ್ಪೂನಲ್ಲಿ 1/2 ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಸ್ವಲ್ಪ ಜೀರಾ ಪೌಡರ್ನ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಗರಂ ಮಸಾಲ 1 ಸ್ಪೂನು. ಇದಾದಮೇಲೆ ಕರ್ಡ್ ಆ್ಯಡ್ ಮಾಡ್ತಿದ್ದೇನೆ. 3 ಸ್ಪೂನ್ ಕರ್ಡ್ ಆ್ಯಡ್ ಮಾಡ್ತಿದ್ದೇನೆ. ಸೊ ಇದೆಲ್ಲ ಆ್ಯಡ್ ಮಾಡಿ ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ 1/2 ಅವರ್ ಇಡಬೇಕು. ಸೊ 1/2 ಅವರ್ ಮ್ಯಾರಿನೇಷನ್ಗೆ ಇಡುವ. ನೆಕ್ಸ್ಟ್ ನಾವು ಬಿರಿಯಾನಿ ರೈಸ್ನ ಕುಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಪ್ರೀ ಕ್ಲೀನ್ಡ್ ರೈಸ್ನ ಆ್ಯಡ್ ಮಾಡ್ತಿದ್ದೇನೆ. ಪ್ಲೇನ್ ಬಿರಿಯಾನಿ ರೈಸ್ನ ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಕೂಡ ನಾವು ಕುಕ್ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ನೀರಾದಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಆದಮೇಲೆ 1 ಸ್ಪೂನ್ ಗೀ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ 3 ವಿಸಿಲ್ ಹಾಕಬೇಕು. ಆಫ್ಟರ್ 1/2 ಅವರ್ ಶ್ರಿಂಪ್ ಮ್ಯಾರಿನೇಷನ್ ಆದಮೇಲೆ ಒಂದು ಪಾತ್ರೆ ತಗೋಬೇಕು. ಅದಕ್ಕೆ 3 to 4 ಸ್ಪೂನ್ ಗೀನ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟು ಬಿರಿಯಾನಿ ಲೀಫ್, ಚಕ್ಕೆ, ಲವಂಗ ಎಲ್ಲ ಆ್ಯಡ್ ಮಾಡಬೇಕು. ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ಟಿರ್ ಮಾಡಬೇಕು. ನೆಕ್ಸ್ಟು ಫೈನ್ಲಿ ಚಾಪ್ಡ್ ಜಿಂಜರ್ ಮತ್ತು ಗಾರ್ಲಿಕ್ನ ಆ್ಯಡ್ ಮಾಡ್ತಿದ್ದೇನೆ. ಜಿಂಜರ್ ಗಾರ್ಲಿಕ್ನ ರಾ ಸ್ಮೆಲ್ ಹೋಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಫೈನ್ಲಿ ಚಾಪ್ಡ್ ಆನಿಯನ್ನ ಆ್ಯಡ್ ಮಾಡ್ತಿದ್ದೇನೆ. ಇದರಲ್ಲಿ 2 ಮೀಡಿಯಮ್ ಸೈಜ್ ಇದ್ದು ಆನಿಯನ್ ಇದೆ. ಆನಿಯನ್ ಬ್ರೌನ್ ಕಲರ್ಗೆ ಟರ್ನ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು. ಸ್ಲೈಸ್ಡ್ 1 ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಿದ್ದೇನೆ. ಇದಾದಮೇಲೆ ಫೈನ್ಲಿ ಚಾಪ್ಡ್ 1 ಟೊಮೆಟೊನ ಆ್ಯಡ್ ಮಾಡ್ತಿದ್ದೇನೆ. ಇದಾದಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಮ್ಯಾರಿನೇಟ್ ಮಾಡಿದ ಶ್ರಿಂಪ್ನ ಆ್ಯಡ್ ಮಾಡ್ಕೊಳ್ಳೋಣ. ಶ್ರಿಂಪ್ನ ಆ್ಯಡ್ ಮಾಡಿ ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಇದರಲ್ಲಿ 2 ಬೌಲಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನೆ. ಇದಾದಮೇಲೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು. ಮ್ಯಾರಿನೇಷನ್ ಟೈಮಲ್ಲಿ ಜಾಸ್ತಿ ಉಪ್ಪು ಹಾಕಿದರೆ ಇವಾಗ ಹಾಕಬೇಕಂತ ಇಲ್ಲ. ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಒಂದು 20 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಆದಮೇಲೆ ಫುಲ್ ಮಸಾಲ ಎಲ್ಲ ಡ್ರೈ ಆಗೋ ತನಕ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಇಷ್ಟು ಡ್ರೈ ಆಗುವ ತನಕ ನಾವು ಕುಕ್ ಮಾಡ್ಕೋಬೇಕು. ಸೊ 3 ವಿಸಿಲ್ ಆದಮೇಲೆ ಸ್ಟೀಮ್ ಎಲ್ಲ ಹೋದ್ಮೇಲೆ ರೈಸ್ ಏನಾಗಿದೆ ಅಂತ ನೋಡೋಣ. ಸೊ ರೈಸ್ ನೀಟಾಗಿ ಕುಕ್ ಆಗಿದೆ. ಸೊ ಇದನ್ನು ನಾವಿವಾಗ ಶ್ರಿಂಪ್ಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ತಿದ್ದೇನೆ ನೋಡಿ. ಇದೆಲ್ಲ ರೈಸ್ ಆ್ಯಡ್ ಮಾಡಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಮಾಡಬೇಕು. ಇವಾಗ ಹ್ಯಾಂಡ್ಫುಲ್ ಆಫ್ ಕೊರಿಯಾಂಡರ್ ಲೀಫ್ನ ಆ್ಯಡ್ ಮಾಡ್ತಿದ್ದೇನೆ. ಮತ್ತು ಸ್ವಲ್ಪ ಮಿಂಟ್ ಲೀವ್ಸ್ನ ಕೂಡ ಆ್ಯಡ್ ಮಾಡ್ತಿದ್ದೇನೆ. ಇವಾಗ ಪ್ರಾನ್ ಬಿರಿಯಾನಿ ರೆಡಿ ಆಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕ್ಕಿಂಗ್.